ಹಲೋ ಫ್ರೆಂಡ್ಸ್, BK ಫ್ರೀ ಕ್ಲಾಸಸ್ಸಿಂದ ನಾನು ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಟೆಸ್ಟನ್ನು 4 ಬಿಡಿಸಿದ್ವಿ. 5ನೇ ಟೆಸ್ಟನ್ನು ಇವತ್ತಿನ ಕ್ಲಾಸಲ್ಲಿ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಓಕೆ, ಡನ್. ಅದಕ್ಕಿಂತ ಮುಂಚೆ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತಂದ್ರೆ ಈಗಾಗಲೇ ಅಗ್ನಿವೀರ್ ಡೇಟ್ ಅಂತೂ ಫಿಕ್ಸ್ ಆಗೈತಿ. ಇವಾಗ ಜೂನ್ 1ರಿಂದ 5ನೇ ತಾರೀಕಿಂದ, ಎಲ್ಲಿಂದ ಜೂನ್ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ನಿಮ್ಮದು ಏನಾಗುತ್ತೆ ಅಪ್ಲಿಕೇಶನ್ನು ಎಕ್ಸಾಮ್ಸನ್ನು ನಡೆಸ್ತಾರೆ. ಅದೇ ರೀತಿ ಮೇ 15 ಅಂದರೆ ಈ ಮಂತು 15ನೇ ತಾರೀಕು ಅಡ್ಮಿಟ್ ಕಾರ್ಡನ್ನು ನಿಮಗೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನಿಮಗೆ ಮೇಲ್ ಮುಖಾಂತರ ನಿಮಗೆ ಬರುತ್ತೋ ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಡನ್. ದಿನಗಳು ಭಾಳ ಕಮ್ಮಿ ಅದಾವ. ಇನ್ನು ಡೈಲಿ ಕ್ಲಾಸಸನ್ನು ಕಂಟಿನ್ಯೂ ಆಗ್ತಿರ್ತಾವ. ಡೇ ಬೈ ಡೇ ನೋಡ್ತಾ ಇರಿ. ಪ್ರಿವಿಯಸ್ ಇಯರ್ ಕ್ವಶನ್ ಕೂಡ ಸೊಲ್ಯೂಷನ್ ಅದಾವ. ಓಕೆ, ಡನ್. ಫಸ್ಟ್ 1ನೇ ಕ್ವಶನ್, ಇದು GK ಸಂಬಂಧಪಟ್ಟಂತೆ ಟೆಸ್ಟ್ 5 ಒಳಗೂ ಆಫೀಷಿಯಲ್ ಕೊಟ್ಟಿದ್ದು. ಓಕೆ, GK ಒಳಗೆ ಏನಾದ್ರು ಫಸ್ಟ್ ಕ್ವಶನ್ ನೋಡ್ರಿ. ಪ್ರದ್ಯೋತ್ ಬ್ರಿಕಪ್ ಮಾಣಿಕ್ ಬ್ರಹ್ಮ ಇವರು ತ್ರಿಪುರಾದ ಈಗ ಕೆಳಗಿನ ಯಾವ ಪಕ್ಷದವರು ಅಂತಂದ್ರೆ ತ್ರಿಪುರಾ ಪಾರ್ಟಿ. ಆಪ್ಷನ್ ನಂಬರ್ C ಇದು ಸರಿಯಾದ ಉತ್ತರ. ಅಂದ್ರೆ ರೀಸೆಂಟ್ ಆಗಿ ಯಾವ ಒಂದು ದೇಶ ಅಥವಾ ಯಾವ ಅಕ್ಕಪಕ್ಕದ ರಾಜ್ಯದಲ್ಲಿ ಆಗಿರುವಂತಹ ಬದಲಾವಣೆಯ ಅವುಗಳ ಪಕ್ಷಗಳು ಹಾಗೂ ಆ ವ್ಯಕ್ತಿಗಳನ್ನು ನೆನಪಿಡತಕ್ಕದ್ದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸುಖಿಂದರ್ ಸಿಂಗ್ ಸುಕು ಅವರು ಭಾರತದ ಈ ಕೆಳಗಿನ ಯಾವ ರಾಜ್ಯದ ರಾಜಕೀಯ ನಾಯಕರಾಗಿದ್ದಾರೆ ಅಂತಂದ್ರೆ ಇವರು ಹಿಮಾಚಲ ಪ್ರದೇಶದ ರಾಜಕೀಯ ನಾಯಕರಾಗಿದ್ದಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಪೌರಾಣಿಕ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಮರಣದಂಡನೆಯ ಬ್ರಿಟಿಷ್ ಭಾರತದ ಯಾವ ಜೈಲಿನಲ್ಲಿ ನಡೆಯಿತು ಅಂತಂದ್ರೆ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಅವರ ಬ್ರಿಟಿಷ್ ಮರಣದಂಡನೆಯ ಶಿಕ್ಷೆಯನ್ನು ಅಲ್ಲಿ ಕೊಡಲಾಯಿತು. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡ್ರಿ. ದುಂಡಿಗಲ್ನಲ್ಲಿರುವ ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರವು ಭಾರತದ ಯಾವ ರಾಜ್ಯದಲ್ಲಿ? ದುಂಡಿಗಲ್ ಎನ್ನುವುದು ಇದು ತೆಲಂಗಾಣದಲ್ಲಿರುವಂಥದ್ದು. ನೆಕ್ಸ್ಟ್ 5ನೇದು, ನಾಗಾಲ್ಯಾಂಡ್ ರಾಜ್ಯವನ್ನ ಭಾರತೀಯ ಒಕ್ಕೂಟದ 16ನೇ ರಾಜ್ಯವನ್ನಾಗಿ ಯಾವಾಗ ಅಧಿಕೃತವಾಯಿತು ಅಂತಂದ್ರೆ ಎಲ್ಲಾ ರಾಜ್ಯಗಳು ಅಧಿಕೃತವಾಗಿರುವಂಥದ್ದು ನೀವು ಡೇಟನ್ನು ನೀವು ನೆನಪಿಡಬೇಕು. ಡಿಸೆಂಬರ್ 1963ರಲ್ಲಿ ಇದು ಆಗಿರುವಂಥದ್ದು. ನೆಕ್ಸ್ಟು ಹಿಂದೂ ಮತ್ತು ಜೈನ್ ಗುಹೆಗಳ ಸಂಕೀರ್ಣವಾಗಿರುವ ಬಾದಾಮಿ ಗುಹೆ ದೇವಾಲಯ ಭಾರತ ಯಾವ ರಾಜ್ಯ? ಅದು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು, ಬಹಳಷ್ಟು ಪ್ರಸಿದ್ಧವಾಗಿರುವಂಥದ್ದು. ನೆಕ್ಸ್ಟು ಕುಂಭಲ್ಗಢ್ ಕೋಟೆಯು ಭಾರತದ ಯಾವ ರಾಜ್ಯದಲ್ಲಿ? ಇದು ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಓಕೆ, ನೆಕ್ಸ್ಟ್ ಬೌದ್ಧರ ಪ್ರಮುಖ ಹಬ್ಬವಾದ ಬೌದ್ಧ ಜಯಂತಿ ಮತ್ತು ವೈಶಾಖವನ್ನು 2023ರ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಇದು ಒಂದು ಹಬ್ಬವಾಗಿದ್ದು ಇದನ್ನು ಮೇ ತಿಂಗಳಲ್ಲಿ ಆಚರಿಸಲಾಯಿತು. ನೆಕ್ಸ್ಟು 9ನೇ ಕ್ವಶನ್ ಇದೆ. ಒಡಿಶಾ ರಾಜ್ಯದ ಭಿಟರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಬಹಳಷ್ಟು ಪ್ರಸಿದ್ಧವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಬಹಳಷ್ಟು ಕ್ವಶನ್ಗಳನ್ನು ಕೇಳಿದೆ. ಯಾವುದರ ವಾಸಸ್ಥಾನವೆಂದು ಪ್ರಸಿದ್ಧವಾಗಿದೆ? ಇಲ್ಲಿ ಇರುವಂಥದ್ದು ಉಪ್ಪು ನೀರಿನ ಮೊಸಳೆಗಳು ಬಹಳಷ್ಟು ಪ್ರಸಿದ್ಧವಾಗಿರುವಂಥದ್ದು. 10ನೇ ಪ್ರಶ್ನೆ, ಬುಷಿ ಅಣೆಕಟ್ಟು ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಕಲ್ಲಿನ ಅಣೆಕಟ್ಟಾಗಿದ್ದು ಇದು ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು. ಅದೇ ರೀತಿ 11ನೇ ಪ್ರಶ್ನೆಯನ್ನು ನೋಡ್ರಿ. 2011ರ ಜನಗಣತಿ ಪ್ರಕಾರ ಕೇರಳ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತಂದ್ರೆ 94%. ಇದು 2011ರ ಜನಗಣತಿಯನ್ನ ಬಹಳಷ್ಟು ಇಂಪಾರ್ಟೆಂಟು. ಆದ್ರೆ ರೀಸೆಂಟ್ ಆಗಿ ನಡೆಯುವಂಥ ಜನಗಣತಿ ಯಾವಾಗ ನಡೆಯಲಾಗುತ್ತದೆ ಅಂತಂದ್ರೆ ಇದೇ ವರ್ಷ ನಡೆಯಲಾಗುತ್ತದೆ. ಈಗ ಸ್ಟಾರ್ಟ್ ಅದ ಆಲ್ರೆಡಿ. ಇದು ಬಹಳಷ್ಟು ಇಂಪಾರ್ಟೆಂಟು, ಯಾಕಂದ್ರೆ ಪ್ರೆಸೆಂಟ್ ನಡೆಯುವಂಥ SSC JD ಒಳಗೆ ಕ್ವಶನ್ ಬಂದದ. ಓಕೆ, 12ನೇ ಕ್ವಶನ್ ನೋಡ್ರಿ. ಏನದ? ಫೆಬ್ರವರಿ 2023ರಂತೆ ಭಾರತ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದರು? ಯಾರಾದರೂ ಪ್ರಧಾನ ಕಾರ್ಯದರ್ಶಿ ಚೇಂಜ್ ಆಗ್ತಿರ್ತಾರ. ಅದೇ ರೀತಿ ಎಲ್ಲ ಪ್ರಧಾನಮಂತ್ರಿ ಪ್ರಸಿದ್ಧವಾದಂಥದ್ದು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿದ್ದು ಪ್ರಧಾನಮಂತ್ರಿ ಕಾರ್ಯದರ್ಶಿಯನ್ನ ಪ್ರೆಸೆಂಟ್ ಯಾರು ಅದನ್ನು ಕೂಡ ನೆನಪಿಟ್ಟುಕೊಳ್ಳಿ. 2023 ಚೇಂಜ್ ಆಗಿದ್ರು. ಯಾರಾಗಿದ್ರು? ಪ್ರಮೋದ್ ಕುಮಾರ್ ಮಿಶ್ರಾ ಅವರು. ನೆಕ್ಸ್ಟು 13ನೇ ಪ್ರಶ್ನೆ ನೋಡ್ರಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ಯಾರು ಹಿಮಾಚಲ ಪ್ರದೇಶದ ಮಾಜಿ ಅಡ್ವೊಕೇಟ್ ಜನರಲ್ ಆಗಿದ್ದರು? ಯಾರು? ನ್ಯಾಯಮೂರ್ತಿ ಸಂಜಯ್ ಕರೋಲ್ ಅವರು ಆಗಿದ್ದರು. ನೆಕ್ಸ್ಟು 14ನೇ ಕ್ವಶನ್ ನೋಡ್ರಿ. ಕೆಳಗಿನ ಯಾವ ಕ್ರೀಡಾ ವ್ಯಕ್ತಿತ್ವವು 2020 ಜೀವನ ಸಾಧನೆಗಾಗಿ ಧ್ಯಾನ್ ಚಂದ್ ಪ್ರಶಸ್ತಿ? ಧ್ಯಾನ್ ಚಂದ್ ಬಹಳಷ್ಟು ಇಂಪಾರ್ಟೆಂಟು. ಇದರ ಮೊದಲ ಹೆಸರೇನು? ಧ್ಯಾನ್ ಚಂದ್ ಪ್ರಶಸ್ತಿ ಅಂತ ಇರ್ತಾರೆ. ಈಗಾಗಲೇ ಮತ್ತೆ ಹೊಸದಾಗಿ ಮಾಡ್ಯಾರ. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ ಇಯರನ್ನು ಕಂಡಿಬೇಕು. ಬಹಳಷ್ಟು ಅಂದ್ರೆ ಇಯರನ್ನು ನೆನಪಿಟ್ಕೋಬೇಕು, ಬಹಳಷ್ಟು ಇಂಪಾರ್ಟೆಂಟ್. ಇದನ್ನು
ಯಾರಿಗೆ ಕೊಡಲಾಯ್ತಪ್ಪ ಅಂತಂದ್ರೆ ಅಶ್ವಿನಿ ಅಕ್ಕುಂಜಿ ಸಿ ಅವರಿಗೆ ನೀಡಲಾಯಿತು. ರೀಸೆಂಟ್ ಆಗಿ ಯಾರು ನೀಡಿದ್ರು ಅದನ್ನು ನೀವು ನೆನಪಿಟ್ಟುವ. ಕ್ರೀಡಾಪಟು ಬಿ ಸಾಹಿ ಪ್ರಣೀತ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಂದ್ರೆ ಇವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಜಿಕೆಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಸೈನ್ಸ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ 15 ಪ್ರಶ್ನೆಗಳು ಇವುಗಳನ್ನ ನೋಡ್ರಿ. ಆಮೇಲೆ ಮ್ಯಾಥ್ಸ್. ನೆಕ್ಸ್ಟ್ ಫಸ್ಟ್ ಕ್ವಶನ್, ವಸ್ತುವಿನ ಯಾವ ಸ್ಥಿತಿಯಲ್ಲಿ ಕಣಗಳ ನಡುವಿನ ಆಕರ್ಷಣೆಯ ಬಲವು ಅತ್ಯಲ್ಪವಾಗಿರುತ್ತದೆ? ಅತ್ಯಲ್ಪ ಅಂದ್ರೆ ಕಡಿಮೆಯಾಗಿರುತ್ತದೆ. ಅವು ಮುಕ್ತವಾಗಿ ಚಲಿಸಲು ಅನುವು ಮಾಡಿಕೊಡುತ್ತವೆ ಅಂತಂದ್ರೆ ಇದು ಮುಕ್ತವಾಗಿ ಚಲಿಸುವುದು ನಾರ್ಮಲ್ ಆಗಿ ಇದು ಗಾಳಿಯಲ್ಲಿ ಕಣಗಳು ಆ ಕಡೆ ಈ ಕಡೆ ಇರ್ತಾವಂತಂದ್ರೆ ಇಲ್ಲಿ ನೀವು ಮುಕ್ತವಾಗಿ ಮಾಡ್ಬೋದು. ಅಂದ್ರೆ ಇದು ಅನಿಲ ಸ್ಥಿತಿ. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಮಾಧ್ಯಮದ ಅಣುಗಳ ಒಳಗೊಳ್ಳುವಿಕೆ ಇಲ್ಲದೆ ಶಾಖವು ಒಂದು ಕಾಯದಿಂದ ಇನ್ನೊಂದು ಕಾಯಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇದನ್ನ ವಿಕಿರಣ ಅಂತಾರೆ. ಈಗ ಇದಕ್ಕೆ ಎಕ್ಸಾಂಪಲ್ ಏನದ ಅಂತಂದ್ರೆ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪುವಂಥದ್ದು ಇದು ವಿಕಿರಣಗಳ ಮೂಲಕ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 18ನೇ ಕ್ವಶನ್, ಕಾಯದ ತೂಕವನ್ನು ಯಾವುದರ ಗುಣಲಬ್ಧವಾಗಿ ಅಳೆಯಬಹುದು ಅಂತಂದ್ರೆ ದ್ರವ್ಯರಾಶಿ ಮತ್ತು ಗುರುತ್ವಾಕರ್ಷಣೆಯ ವೇಗವರ್ಧನೆ ಇದರನ್ನ ಅಳೆಯಬಹುದು. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡ್ರಿ, ಯಾವ ಸಂಗೀತ ವಾದ್ಯಗಳಲ್ಲಿ ಗಾಳಿಯ ಕಾಲಂನ ಕಂಪನವು ಧ್ವನಿಯನ್ನು ಉಂಟಾಗುತ್ತದೆ? ಕೊಳಲು. ಯಾವುದು? ಕೊಳಲು, ಫ್ಲೂಟ್ ಅಂತೀವಿ. ನೆಕ್ಸ್ಟ್ 20ನೇದು, ಕೆಳಗಿನ ಯಾವುದರಿಂದ ಉತ್ಪತ್ತಿಯಾಗುವ ಚಿತ್ರವು ಪಾರ್ಶ್ವವಾಗಿ ವಿಲೋಮವಾಗಿರುತ್ತದೆ ಅಂತಂದ್ರೆ ಇದು ಸಮತಲ ದರ್ಪಣದಲ್ಲಿ ವಿಲೋಮವಾಗಿ ಅಂದ್ರೆ ಪ್ಲೇನ್ ಮಿರರ್ ಅಂತೀವಿ. 21ನೇ ಕ್ವಶನ್ ನೋಡ್ರಿ, ಸಂಚಾರಿ ಸಿಗ್ನಲ್ ದೀಪಗಳಲ್ಲಿ ಎಲ್ಇಡಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಎಲ್ಇಡಿ ಇದರ ಪೂರ್ವ ರೂಪ ಬಹಳಷ್ಟು ಇಂಪಾರ್ಟೆಂಟು. ಎಲ್ಇಡಿ ಆಗಲಿ, ಆಮೇಲೆ ಸೋನಾರ್ ಆಗಲಿ, ಆಮೇಲೆ ರೆಡಾರ್ ಆಗಲಿ, ಇವೆಲ್ಲ ವಿಸ್ತೃತ ರೂಪಗಳು ಗೊತ್ತಿರ್ಬೇಕು. ಏನಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂತೀವಿ. ಲೈಟ್ ಎಮಿಟಿಂಗ್ ಡಯೋಡ್ಸ್. ಲೈಟ್ ಎಮಿಟಿಂಗ್ ಡಯೋಡ್ಸ್. ಆಪ್ಷನ್ ನಂಬರ್ ಎ ಇಸ್ ಕರೆಕ್ಟ್. ನೆಕ್ಸ್ಟು 22ನೇದು, ಯಾವ ವಸ್ತು ರುಚಿಯಲ್ಲಿ ಕಹಿಯಾಗಿದ್ದು ಸ್ಪರ್ಶಕ್ಕೆ ಸಾಬೂನಿನಂತಿರುತ್ತದೆ ಅಂತಂದ್ರೆ ಇದು ಯಾವುದಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ನಂಬರ್ ಸೆಕೆಂಡ್. ನೆಕ್ಸ್ಟು 23ನೇ ಕ್ವಶನ್, ಲ್ಯಾಕ್ಟಿಕ್ ಆಮ್ಲವು ಈ ಕೆಳಗಿನ ಯಾವ ವಸ್ತುವಿನಲ್ಲಿ ಕಂಡುಬರುತ್ತದೆ? ಲ್ಯಾಕ್ಟಿಕ್ ಅಂದ್ರೆ ಇದು ಕರ್ಡ್, ಮೊಸರಿನಲ್ಲಿ ಕಂಡುಬರುವಂಥದ್ದು. ಕೆಳಗಿನ ಯಾವುದರ ರಾಸಾಯನಿಕ ಬದಲಾವಣೆಯಾಗಿದೆ ಅಂತಂದ್ರೆ ಕಲ್ಲಿದ್ದಲು ಉರಿಯುವುದು. ಇದೊಂದು ನಮ್ದು ಏನಾಗತ್ತೆ ರೀ, ಕಲ್ಲಿದ್ದಲ ದಹನ. ಇದು ನಮ್ದು ರಾಸಾಯನಿಕ ಬದಲಾವಣೆಯನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ 25ನೇ ಕ್ವಶನ್ ನೋಡ್ರಿ, 2 ಅಥವಾ ಹೆಚ್ಚಿನ ವಸ್ತುಗಳು ಸೇರಿ ಒಂದೇ ಹೊಸ ವಸ್ತುವನ್ನು ರೂಪಿಸಿದಾಗ ಅಂತಹ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಸಂಯೋಜನೆ, ಕೂಡ್ತವ, ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ಆಪ್ಷನ್ ನಂಬರ್ ಸೆಕೆಂಡ್ ಒನ್ ಕರೆಕ್ಟ್. ನೆಕ್ಸ್ಟ್ 26ನೇ ಕ್ವಶನ್ ನೋಡ್ರಿ, ಇನ್ಸುಲೆನ್ಸ್ ಕಾಯಿಲೆಯು ಯಾವುದರಿಂದ ಉಂಟಾಗುತ್ತದೆ ಅಂತಂದ್ರೆ ಇದು ವೈರಸ್ರಿಂದ ಉಂಟಾಗುವಂಥ ಕಾಯಿಲೆಯಾಗಿದೆ. ನೆಕ್ಸ್ಟ್ 27ನೇ ಕ್ವಶನ್ ನೋಡ್ರಿ, ಸಜೀವಿಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ ಅಂತಂದ್ರೆ ಜೀವಿಗಳ ಸಂತಾನೋತ್ಪತ್ತಿ ಮಾಡುವುದಿಲ್ಲ ಅಂತ ಹೇಳ್ಯಾರಲ್ಲ ಅದು ಅವರಿಗೆ ತಪ್ಪಾಗುತ್ತೆ. ಇದು ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ. 28ನೇ ಕ್ವಶನ್ ನೋಡ್ರಿ, ಮಾನವನ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿರುವ ಬೇಕಾಗಿರುವುದರಿಂದ ಯಾವುದರ ಸೂಕ್ಷ್ಮ ಪೋಷಕಾಂಶ ಎಂದು ಕರೆಯಲಾಗುತ್ತದೆ ಅಂತಂದ್ರೆ ಜೀವಸತ್ವಗಳು ಅಂದ್ರೆ ವಿಟಮಿನ್ಸ್ ಅಂತೀವಿ. ನೆಕ್ಸ್ಟ್ 29ನೇ ಕ್ವಶನ್, ಈ ಕೆಳಗಿನ ಯಾವುದರ ಮೊಗ್ಗು ಬಿಡುವಿಕೆ ಬಡ್ಡಿಂಗ್ ಅಂತೀವಿ, ಬಹಳಷ್ಟು ಇಂಪಾರ್ಟೆಂಟ್. PUC ಅಥವಾ 10th ಒಳಗೆ ಇದು ಟಾಪಿಕ್ ಬರುತ್ತೆ. ವಿಧಾನದ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತದೆ ಅಂತಂದ್ರೆ ಹೈಡ್ರಾ ಅಂತೀವಿ. ಈ ಒಂದು ಬಡ್ಡಿಂಗ್ ಅಂದ್ರೆ ಮೊಗ್ಗು ಬಿಡುವುದರ ಮೂಲಕ ಸಂತಾನೋತ್ಪತ್ತಿಯನ್ನ ಮಾಡ್ತಾವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದಂತಂದ್ರೆ ಯಕೃತ್. ಇವು ನಮಗೇನಾಗ್ತವಪ್ಪ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಏನು ಮ್ಯಾಥ್ಸಿಗೆ ಬರ್ತವೆ. ಓಕೆ, ಇನ್ನು ಮ್ಯಾಥ್ಸ್ ಕ್ವಶನ್ ಫಸ್ಟ್ ಒನ್ ಯಾವ ರೀತಿ ಅದಂತ ನೋಡ್ರಿ, ಸಿಂಪ್ಲಿಫಿಕೇಶನ್ ಒಳಗದ. ಈ ಮ್ಯಾಥ್ಸ್ ಒಳಗೆ ಫಸ್ಟಿಗೆ ಏನದ ನೋಡ್ರಿ 15 + -23 ಅದ. ಫಸ್ಟಿಗೆ ಎರಡನ್ನ ಕೂಡಿಸಿದ ಮೇಲೆ ಉಳಿತಿದ್ರಲ್ಲಿ ಕಳಿಬೇಕು. 15 + 16 ಅಂತಂದ್ರೆ 31 - 23 ಅಂತಂದ್ರೆ 8 ಇಲ್ಲಿ ಉಳಿಯುವಂಥದ್ದು. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ಕರೆಕ್ಟ್. ನೆಕ್ಸ್ಟು ಭಿನ್ನರಾಶಿಗಳ ಸಂಕಲನ ಅದ ನೋಡ್ರಿ, ಏನದ ಅಂತ ನೋಡಿ, 6 / 5 + 7 / 15 ಅದ. ಇಲ್ಲಿ ಫಸ್ಟಿಗೆ ಏನು ಮಾಡ್ಬೇಕು ಹೇಳ್ರಿ, ಕೆಳಗಡೆ ಇರುವಂತಹ ಛೇದಗಳನ್ನು ಏನು ಮಾಡಬೇಕು, ಈಕ್ವಲ್ ಮಾಡ್ಕೋಬೇಕು. ಓಕೆ,
ಛೇದಗಳನ್ನು ಏನು ಮಾಡ್ರಿ ಈಕ್ವಲ್ ಮಾಡ್ಕೊಂಡ್ಮೇಲೆ ಫಸ್ಟಿಗೆ LCM ತೆಗಿಬೇಕು. 15 ಮತ್ತು 5ರ ಲಸ ಎಷ್ಟಾಗತ್ತೆ ರೀ 15 ಆಗುತ್ತೆ. ಓಕೆ, ಈಗ ಕೆಳಗಡೆ ಇರುವಂಥ 5 15 ಆಗ್ಬೇಕಂದ್ರೆ ಇಂಟು 3 ಮಾಡ್ಬೇಕು. ಈಗಾಗಲೇ ಇಲ್ಲಿ 15 ಅದ ಇಂಟು 1 ಮಾಡ್ರಿ. 6 3 18 ಪ್ಲಸ್ 7 ಅಂದರೆ 7, 18 ಪ್ಲಸ್ 7 ಅಂದರೆ 25 ಆಯಿತು, ಡಿವೈಡೆಡ್ ಬೈ 15. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟಲ್ಲೇ ಮಾಡ್ತೀರಿ 5 3 5 5 5 ಡಿವೈಡೆಡ್ ಬೈ 3 ಅನ್ನು ನಾವು ಯಾವ ರೀತಿ ಬರಿಬೋದು ರೀ 1:2/3. ಇದು ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಸ ಕೇಳ್ಯಾರ ಇದ್ರದ 8 12 20ರ ಮಸ 4 ಆಗುತ್ತೆ. ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ 2 14 12 9 ಮತ್ತು 13 10ರ 13 ಮತ್ತು ಸರಾಸರಿ ಕೇಳ್ಯಾರ. ಇವನ್ನೆಲ್ಲ ಕೂಡಿಸಿ ಕೂಡಿಸಿದ ಮೇಲೆ ನನಗೆ ಎಷ್ಟು ಬರುತ್ತೆ ಅಂತಂದ್ರೆ 60 ಬರುತ್ತೆ. ಟೋಟಲ್ ಎಷ್ಟಿದಾವ 6 ಅದಾವ. 6 1 6 10 ಅಂದ್ರೆ ಬರುವಂಥ ಸರಾಸರಿ ಎಷ್ಟು 10. ನೆಕ್ಸ್ಟ್ ನೋಡ್ರಿ 18 ಹುಡುಗರ ಸರಾಸರಿ ಎಷ್ಟು ಅದ ರೀ 580. 18 ಇಂಟು 580 ಮಾಡಿದ್ರೆ ಎಷ್ಟು ಬಂತು 10,440. ಓಕೆ, ನೆಕ್ಸ್ಟ್ ಏನು ಬರ್ತದೆ ರೀ 12 ಹುಡುಗಿಯರು 620. 12 ಹುಡುಗಿಯರ ಸರಾಸರಿ ಎಷ್ಟು 620. ಟೋಟಲ್ ಎಷ್ಟಾಯಿತು 62 ಇಂಟು 12 ಅಂತಂದ್ರೆ 1000 5 7,440. ಈಗ ಟೋಟಲ್ ಒಟ್ಟು 30 ವಿದ್ಯಾರ್ಥಿಗಳು ಅಂದ್ರೆ ಈಗ ಒಟ್ಟು 18 ಮತ್ತು 12 ಎಷ್ಟಾಯ್ತು ರೀ 30 ಆಯಿತು. ಇದ್ರ ಒಟ್ಟು ಸರಾಸರಿ ಎಷ್ಟಾಯ್ತು ರೀ ಕೂಡಿಸಿದ್ರೆ 2ನ್ನು 17,880. ಈಗ ಒಟ್ಟು ಸರಾಸರಿ ಅಂತಂದಾಗ ಏನು ಮಾಡ್ತೀರಿ ಈ ಟೋಟಲ್ ಆಗಿ ಡಿವೈಡ್ ಮಾಡ್ತೀವಿ ನೋಡ್ರಿ. 30ಅನ್ನು ಡಿವೈಡ್ ಮಾಡ್ಬೇಕು. ಈ 0 ಹೋಯ್ತು. ನೆಕ್ಸ್ಟ್ 3 1 3 5 15. ನೆಕ್ಸ್ಟ್ 3 5 15 ಆಮೇಲೆ 3 9 3 6 ಅಂದ್ರೆ ಟೋಟಲ್ ಎಷ್ಟು ಬಂತು 596. ಈ ಆಪ್ಷನ್ ಸ್ವಲ್ಪ ಮಿಸ್ಟೇಕ್ ಆಗ್ಯಾವ, ಬಿಟ್ಬಿಡ್ರಿ. ಓಕೆ, ಅಂದ್ರೆ ಒಟ್ಟು ಸರಾಸರಿ ಕೇಳಿದಾಗ ಈ ರೀತಿ ಮಾಡಬೇಕಾಗುತ್ತೆ. ಡನ್. ನೆಕ್ಸ್ಟ್ 536ನೇ ಕ್ವಶನ್ ನೋಡ್ರಿ. 250ರ ಶೇಕಡ 8 ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ತೀವಿ. ಈ 0 5 2 5 5 ಅಂದ್ರೆ 2 1 2 4 5 4 ಎಷ್ಟು 20. ಆಪ್ಷನ್ ನಂಬರ್ ಡಿ 37. ಅನುಪಾತ ಕೇಳ್ಯಾರ ನೋಡ್ರಿ, ಭಾಳ ಸಿಂಪಲ್ ಅದ. ಎ ಅನುಪಾತ ಬಿ ಅಂತಂದಾರ. ನಾವು ಅವ್ನು ಬರೀಕ್ಕಿಂತ ನಾವು ಡೈರೆಕ್ಟ್ ಆಗಿ ಬರೀರಿ ನಂಬರ್ಸ್ ಅಷ್ಟೇ. ಓಕೆ, 1:2 ಅದ ರೀ. ಆಮೇಲೆ ಬಿ ಎಷ್ಟದ 3:4 ಅದ. ಮುಂದ್ಗಡೆ ಖಾಲಿ ಇದ್ರೆ ಹಿಂದಿನ ಸಂಖ್ಯೆ, ಹಿಂದ್ಗಡೆ ಖಾಲಿ ಇದ್ರೆ ಮುಂದಿನ ಸಂಖ್ಯೆ ಇಂಟು ಮಾಡಿ. 3 3 2 6 ಆಮೇಲೆ 2 4 8 3 6 8. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟ್ 38 ನೋಡ್ರಿ, ಭಾಳ ಸಿಂಪಲ್ ಅದ. ಡಿ ಯು ಎಸ್ಗೆ ನೇರ ಅನುಪಾತದಲ್ಲಿದೆ. 2 ನೇರ ಅನುಪಾತದಾಗದ ಅಂತಂದ್ರೆ ಎಸ್ = 36, ಡಿ = 6 ಅಂತದ. ಅಂದ್ರೆ D/36. ಓಕೆ, = ಇಲ್ಲಿ ನೆಕ್ಸ್ಟ್ ಅದು ಡಿ ಕೊಟ್ಟಿಲ್ಲ, ಆದ್ರೆ ಎಸ್ ಎಷ್ಟು ಕೊಟ್ಟಾರ 48 ಕೊಟ್ಟಾರ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಹ್ಯಾಂಗ 6 1 6 6 ಇಲ್ಲಿ ಎಷ್ಟು ಉಳಿತು 1/6 ಉಳಿತ. ಹೌದಾ, ಅಂದ್ರೆ ಡಿ = 1/6 ಇಂಟು 48. 6 1 6 8 48. ಡಿ = 8. ಆಪ್ಷನ್ ನಂಬರ್ 3 ಇಸ್ ರೈಟ್. ನೆಕ್ಸ್ಟ್ 39ನೇದು ಸರಳ ಬಡ್ಡಿ ಮೇಲೆ ಅದ. 4,000ಕ್ಕೆ ಎಷ್ಟು ಅದ ರೀ 4,000ಕ್ಕೆ 10% ಬಡ್ಡಿ ಹಂಗ 2 ವರ್ಷಕ್ಕೆ ಎಷ್ಟಾಗತ್ತೆ. ಇದೊಂದು 0 ಇದೊಂದು 0 ಇದೊಂದು 4 ಎಷ್ಟು 8 1 2 0 800. ಆಪ್ಷನ್ ನಂಬರ್ ಲಾಸ್ಟ್ ಒನ್ ಕರೆಕ್ಟ್. ನೆಕ್ಸ್ಟ್ ಒನ್ 40ನೇ ಪ್ರಶ್ನೆಯನ್ನ ನೋಡ್ರಿ. ಏನದ 200 ಕಿಲೋಮೀಟರ್ ದೂರವನ್ನು 4 ಗಂಟೆಯಲ್ಲಿ ಕ್ರಮಿಸಿದ ಕಾರಿನ ವೇಗ ಅಂತಂದ್ರೆ 200 ಡಿವೈಡೆಡ್ ಬೈ ಅಂತಂದಾಗ ಫಸ್ಟಿಗೆ ಕಾರಿನ ವೇಗ ಅಂತಂದಾಗ ನಮ್ಗೆ ಏನು ಬರಬೇಕು S =
ನೀವು ಫಾರ್ಮುಲಾ ಗೊತ್ತು, ಎಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ. ಎಸ್ ಅಂದ್ರೆ ಡಿ ಡಿಸ್ಟೆನ್ಸ್ ಕೊಟ್ಟಾರ, ಟೈಮ್ ಎಷ್ಟು 4, 4 4 20 0 ಅಂದ್ರೆ 50 km/h. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟ್ 41ನೇ ಕ್ವಶನ್ ನೋಡ್ರಿ. ಇಲ್ಲಿ a ಮೈನಸ್ ಬಿ ಹೋಲ್ ಕ್ಯೂಬ್ ಇದರದ ಫಾರ್ಮುಲಾ ಕೇಳಾರ. ಏನಂದ್ರೆ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ 3a² ಬಿ ಪ್ಲಸ್ 3ab² ಮೈನಸ್ ಬಿ ಕ್ಯೂಬ್ ಅಂದ್ರೆ ಆಪ್ಷನ್ ನಂಬರ್ ಎ ಅಂದ್ರೆ ಇದು ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ 42ನೇ ಕ್ವಶನ್. ಎರಡು ಸಂಖ್ಯೆಗಳ ಮೊತ್ತ 56 ಆಗಿದ್ದು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ಆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ, ಫಸ್ಟಿಗೆ ಒಂದು ಸಂಖ್ಯೆಯ ಇನ್ನೊಂದು ಆ ಸಂಖ್ಯೆಯ 3ರಷ್ಟಿತ್ತಂದ್ರೆ ಅದರದ್ದು ಎಷ್ಟು ಅದ ರೀ ಮೊತ್ತ 56 ಅಂತ ಹೇಳ್ಯಾರ. ಈಗ ಟೋಟಲ್ ಇದು 4x ಆತ ಈಕ್ವಲ್ ಟು 56. ಈಗ ಡಿವೈಡ್ ಮಾಡ್ರೆ 4 1 4 4 4 16. ಎಕ್ಸ್ ಈಕ್ವಲ್ ಟು 14 ಆಯ್ತು. ಅವ್ರು ಕೇಳಿದ್ದೇನು ದೊಡ್ಡ ಸಂಖ್ಯೆ ಅಂದ್ರೆ 3x ಅಂತಂದಾಗ 3 × 14 14 ಮೂಲೆ ಎಷ್ಟು 48. ಅದರ ದೊಡ್ಡ ಸಂಖ್ಯೆ ಯಾವುದು 48. ಆಪ್ಷನ್ ನಂಬರ್ 14 42 ಸಾರಿ 14 ಮೂಲೆ 42. ಆಪ್ಷನ್ ನಂಬರ್ ಡಿ ಇಸ್ ರೈಟ್. 43ನೇದು ತ್ರಿಕೋನವು ನೋಡ್ರಿ. ತ್ರಿಕೋನದ ಎ ಬಿ ಸಿ ಆಂಗಲ್ ಎ ಆಂಗಲ್ ಬಿ ಈಕ್ವಲ್ ಟು 60 ಡಿಗ್ರಿ ಅಂತಂದಾಗ, ಹಾಗಿದ್ರೆ ಯಾವ ರೀತಿಯ ತ್ರಿಕೋನ ಅಂತಂದಾಗ ಈಗ ನೀವ ವಿಚಾರ ಮಾಡ್ರಿ. ಇದು ಆಂಗಲ್ 60 ಡಿಗ್ರಿ ಇತ್ತಂದ್ರೆ ಈ ಎಲ್ಲಾ ಬಾಹುಗಳು ಸಮ ಇರ್ತಾವ. ಇಲ್ಲಿ 60 ಇಲ್ಲಿ 60 ಇಲ್ಲಿ 60 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಬಿ ಇದು 60 ಡಿಗ್ರಿ ಅಂತಂದ್ರೆ ಅದರ ಆನ್ಸರ್ ಎಷ್ಟು ಸಮಬಾಹು ಅಂದ್ರೆ ಏನಾಗ್ತೈತೆ ಅಂದ್ರೆ ಸಮಬಾಹು ತ್ರಿಭುಜ ಅದು ಆಗುವಂಥದ್ದು. ನೆಕ್ಸ್ಟ್ 44ನೇ ಕ್ವಶನ್ ನೋಡಿ. x + 2y = 3 2x + y = 6 ಎಂಬ ಎರಡು ರೇಖೆಗಳು ಒಂದು ಬಿಂದುವನ್ನು ಛೇದಿಸುತ್ತವೆ. ಆ ಛೇದಕ ಬಿಂದು ಯಾವುದು ಅಂತಂದ್ರೆ ಇಲ್ಲಿ x ಮತ್ತು y ಗಳಲ್ಲಿ ಯಾವ ಒಂದು ಅಂಕಿಗಳನ್ನು ಹಾಕಿದ್ರೆ ಅದು ಕರೆಕ್ಟ್ ಆಗುತ್ತೆ ಅಂತಂದ್ರೆ x ಮತ್ತು y = 3 0 ಬರುತ್ತೆ. 3, 0 ಆಪ್ಷನ್ ನಂಬರ್ ಫಸ್ಟ್ ಒನ್ ಕರೆಕ್ಟ್. 45ನೇ ಕ್ವಶನ್ ನೋಡ್ರಿ. ಒಂದು ಘನದ ಬಾಹು 6 ಸೆಂಟಿಮೀಟರ್ ಆಗಿದ್ರೆ ಅದರ ವಿಸ್ತೀರ್ಣ ಮೇಲೆ ವಿಸ್ತೀರ್ಣ ಅಂತಂದ್ರೆ 6a² ಅದರದ್ದು ವಿಸ್ತೀರ್ಣ ಈಕ್ವಲ್ ಟು 6 × 6 ಅಂತಂದ್ರೆ ಎಷ್ಟು ಬಂತು 216 ಚದರ ಸೆಂಟಿಮೀಟರ್. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಓಕೆ, 46ನೇದು ಇದು ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಸ್ 5. ಒಂದು ಸಾಲಲ್ಲಿ 23 ಹುಡುಗರಿದ್ದಾರೆ. ಎಡಬದಿಯಿಂದ 12ನೇ ಸ್ಥಾನ, ಬಲಬದಿಯಿಂದ ಎಷ್ಟು. ಇವಾಗ ಏನು ಮಾಡಬೇಕು, ಟೋಟಲ್ ಕೊಟ್ಟಾಗ ಒಬ್ಬನ ಸೈಡ್ ಕೊಟ್ಟಾಗ ಅದನ್ನ ಏನು ಮಾಡಬೇಕು ಮೈನಸ್ ಮಾಡಬೇಕು. ಬಂದು ಉತ್ತರ ಎಷ್ಟು ಅದಲ್ಲ ಅದಕ್ಕೆ +1 ಮಾಡಬೇಕು. ಅಂದ್ರೆ ಟೋಟಲ್ ಎಷ್ಟು ಅವನು ಬಲಬದಿಯಿಂದ 12ನೇ ಸ್ಥಾನದಲ್ಲಿರ್ತಾನೆ. ಆಪ್ಷನ್ ನಂಬರ್ ಥರ್ಡ್ ಒನ್ ಕರೆಕ್ಟ್. ನೆಕ್ಸ್ಟ್ 47ನೇದು ಗಾಡ್ ಎಂಬ ಪದವನ್ನ FNC ಅಂತ ಬರ್ತಾರ. ಟೈಗರ್ ಎಂಬ ಪದವನ್ನ SHFDQ ಅಂತ ಬರ್ತಾರ. ಸರ್ ಎಂಬ ಪದವನ್ನ ಯಾವ ರೀತಿ ಬರೀತೀರಿ ಅಂತ ಕೇಳ್ಯಾರ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಎಲ್ಲದಕ್ಕೂ -1 ಮಾಡ್ಯಾರ. -1 ಮಾಡ್ಯಾರ. ಎಸ್ ಹಿಂದಿಂದ ಯಾವುದು R, I ಹಿಂದಿಂದ ಯಾವುದು H, R ಹಿಂದಿಂದ Q. ಹೌದಾ, ಅರ್ಥ ಆಗತ್ತಲ್ಲ QR. ಓಕೆ, ಅಂದ್ರೆ QRHQ RHQ ಆಪ್ಷನ್ ನಂಬರ್ ಸೆಕೆಂಡ್ ಒನ್ ಸಾರಿ ಫೋರ್ತ್ ಒನ್ ಸರಿಯಾದ ಉತ್ತರ. ನೆಕ್ಸ್ಟು 48ನೇ ನೋಡ್ರಿ. ಸರ್ಚಿಂಗ್ ಏನದ ರೀ ಸರ್ಚಿಂಗ್ SEARCHING ಇವನ್ನ ಅಲ್ಫಾಬೆಟಿಕಲ್ ಆರ್ಡರ್ ಆಗಿ ಬರ್ತಾರೆ. ಎಷ್ಟು ಅಂಕಿಗಳು ಸೇಮ್ ಬರ್ತಾವ ಅಂತ ಕೇಳ. ಹೌದಾ, ಫಸ್ಟಿಗೆ ನೋಡಿ ಯಾವ್ಯಾವ ಫಸ್ಟಿಗೆ ಎ ಬರ್ತದ. ಎ ಆದ್ಮೇಲೆ ಸಿ, ಆಮೇಲೆ ಇ ಆದ್ಮೇಲೆ ಜಿ ಬರ್ತದ, ಆಮೇಲೆ ಎಚ್ ಬರ್ತದ, ಎಚ್ ಆದ್ಮೇಲೆ ಎನ್ ಬರ್ತದ, ಎನ್ ಆದ್ಮೇಲೆ ಐ ಬರ್ತದ, ಐ ಆದ್ಮೇಲೆ ಆರ್ ಬರ್ತದ, ಆಮೇಲೆ ಎಸ್ ಬರ್ತದೆ. ನಮಗೆ ಬರುವಂಥದ್ದು ಒಂದೇ ಪ್ಲೇಸಸ್ ಚೇಂಜ್ ಆಗಂಗಿಲ್ಲ. ಅದಕ್ಕೆ ಆಪ್ಷನ್ 2 ಅಂದ್ರೆ ಸ್ಥಳ ಬದಲಾವಣೆ ಆಗಿಲ್ಲ. 49ನೇ ಕ್ವಶನ್. 8 ನೋಡ್ರಿ. ಎಷ್ಟು ಸಮಸಂಖ್ಯೆಗಳ ತಕ್ಷಣದ ನಂತರ 8 ಬರುತ್ತದೆ ಅಂದ್ರೆ ಯಾವುದು 8 ಸಮಸಂಖ್ಯೆ ಆದ್ಮೇಲೆ 8 ಬರ್ಬೇಕಂತ. 2 ಆದ್ಮೇಲೆ 8 ಬಂದದ, ನೆಕ್ಸ್ಟ್ 2 ಆದ್ಮೇಲೆ 8 ಬಂದದ, ಮತ್ತೆ 6 ಆದ್ಮೇಲೆ 8 ಬಂದದ, ಮತ್ತೆ ಯಾವುದು ಇಲ್ಲ. ಅಂದ್ರೆ ಟೋಟಲ್ ಎಷ್ಟು ಅದಾವ್ರಿ 3 ಅದಾವ.
ನೆಕ್ಸ್ಟು ಇಲ್ಲಿ ಏನದ ನೋಡ್ರಿ, ಎ ಅಂದ್ರೆ ಇದಕ್ಕೆ ಸಮ ಅಂದ್ರೆ ಇದಕ್ಕೆ ಕಂಪೇರ್ ಅದ. ನೆಕ್ಸ್ಟು ಇದಕ್ಕೆ ಕಂಪೇರ್ ಅದ. ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಒಂದೇ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಎ ಡಿ ಸಿ ಐ ಸಿ ಇ ಅಡ್ವೈಸ್ ಅನ್ನು ಏನು ಬರ್ತಾರಂದ್ರೆ ಪಿ ಡಿ ಎ ಇ ಸಿ ಐ ಯಾವುದೂ ಚೇಂಜಸ್ ಮಾಡಿಲ್ಲ. ಇದ್ದಂತಹ ಅಕ್ಷರಗಳನ್ನ ಸ್ಥಾನಗಳನ್ನ ಬದಲಾವಣೆ ಮಾಡ್ಯಾರ. ಇಲ್ಲಿಂದ ಇಲ್ಲಿ ಕಳ್ಸ್ಯಾರ, ಇಲ್ಲಿಂದ ಇಲ್ಲಿ ಕಳ್ಸ್ಯಾರ, ಸೆಂಟ್ರದ ಅಲ್ಲೇ ಬರ್ತಾರೆ. ನೆಕ್ಸ್ಟ್ ಐ ಲಾಸ್ಟು, ಇ ಫಸ್ಟು, ಆಮೇಲೆ ಸೆಂಟ್ರ್. ಅದೇ ರೀತಿ ಈ ಶಬ್ದವನ್ನ ನಾವು ಬರಿಬೇಕೀಗ. ಓಕೆ, ಏನು ಬರ್ತದ ಎ ಇ ಬಿ. ಫಸ್ಟ್ ಎ ಇ ಬಿ ಎಲ್ಲಿದೆ ನೋಡ್ರಿ, ಅದ ಆನ್ಸರು. ಮತ್ತೆ ಮುಂದೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಷ್ಟಪ್ಪ, ಒಂದು 5ನೇ ಟೆಸ್ಟನ್ನು ಮುಗಿಸಿದ್ವಿ. ಇನ್ನು ನಿಮ್ಮದು ಈಗಾಗಲೇ ನಿಮಗೆ ಫಸ್ಟ್ ಹೇಳಿದಂಗೆ ಡೇಟ್ ಅನೌನ್ಸ್ ಆಗೈತಿ. ಅಷ್ಟರೊಳಗೆ ನಿಮ್ಮದು ಎಲ್ಲ ನಾನು ಸೊಲ್ಯೂಷನನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ, ಎಲ್ಲ ಟೆಸ್ಟ್ಗಳನ್ನು. ಓಕೆ, ರೆಗ್ಯುಲರ್ ಆಗಿ ನೋಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ಗಳು ಭಾಳಷ್ಟು ಇಂಪಾರ್ಟೆಂಟ್ ನಾನು ತರ್ತಾ ಇರ್ತೀನಿ. ಅವುಗಳನ್ನ ರೆಗ್ಯುಲರ್ ಆಗಿ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.